ಮನಕ್ಕೆ ನೋವಾಗಿದೆ ಎಂದು ಹಿಂದೆ ಕಣ್ಣೀರು ಖಾಲಿ ಮಾಡಿದ್ರೆ ಮುಂದೊಂದು ದಿನ ಬರುವ ಆನಂದ ಬಾಷ್ಪಕ್ಕೆ ನೀರಿಲ್ಲಿ. ನೆನಪಿರ್ಲಿ, ಸಮಯವಿಲ್ಲ ಎಂದು ಇರುವ ಸಂಬಂಧಗಳನ್ನು ಮರೆಯುತ್ತಾ ಹೋದ್ರೆ ಸಮಯ ಸಿಕ್ಕಾಗ ಯಾವ ಸಂಬಂಧವೂ ಜೊತೆಗಿರೋದಿಲ್ಲ. ಮನಸ್ಸು ಖಾಲಿ ಎನಿಸಿದಾಗ ನೆನಪುಗಳು ತುಂಬಿಕೊಳ್ತದೆ, ಹೃದಯ ಖಾಲಿ ಎನಿಸಿದಾಗ ಕಣ್ಣುಗಳು ತುಂಬಿಕೊಳ್ತದೆ. ಸಿಕ್ಕವರನ್ನೆಲ್ಲ ಸಕ್ಕರೆ ಎಂದು ತಿಳಿಯಬೇಡ, ಅತಿಯಾದ್ರೆ ಸಕ್ಕರೆಯು ಸಹ ಒಂದು ರೋಗ ಎಂದು ಮರೆಯಬೇಡ. ಕೆಲವು ತೊಂದರೆಗಳು ನಮ್ಮನ್ನು ಪರೀಕ್ಷಿಸಲು ಬರುವುದಿಲ್ಲ, ನಮ್ಮೊಂದಿಗೆ ಸಂಬಂಧ ಹೊಂದಿರುವ ಕೆಲವರ ಮುಖವಾಡವನ್ನು ಬಯಲು ಮಾಡಲು ಬರ್ತವೆ. ಅತಿಯಾದ ನೋವು ಕೊಡೋರು ನನ್ನವರೇ ಆದಾಗ ಸಂತೋಷವನ್ನ ಯಾರಿಂದ ಬಯಸಲಿ? ಕೊಡಲಿಯಿಂದ ಕತ್ತರಿಸಿದ ಮರವು ಮತ್ತೆ ಚಿಗುರಬಹುದು, ಆದರೆ ಮಾತಿನಿಂದ ನೊಂದ ಮನಸ್ಸು ಮತ್ತೆ ಚಿಗುರೋದಿಲ್ಲ. ನಾವೆಲ್ಲರಿಗೂ ಅರ್ಥ ಆಗ್ಬೇಕು ಅಂತೇನಿಲ್ಲ. ತಕ್ಕಡಿ ಕೇವಲ ತೂಕವನ್ನಷ್ಟೇ ತೋರಿಸುತ್ತದೆ ಹೊರತು ಗುಣಮಟ್ಟವನ್ನಲ್ಲ. ನಾವು ಮಾತ್ರ ಅವರಿಗೆ ಬೇಕಾದ ತರ ಇರಬೇಕು. ಅದೇ ನಾವು ಒಂದು ಮಾತು ಹೇಳಿದ್ರೆ ಅದು ಟಾರ್ಚರ್ ಆಗಿಬಿಡುತ್ತೆ. ಕೋಪದ ಮಾತಿನ ಹಿಂದೆ ಕಾಳಜಿ ಇರ್ತದೆ, ಬಣ್ಣದ ಮಾತುಗಳ ಹಿಂದೆ ಸ್ವಾರ್ಥ ಇರ್ತದೆ. ನಾವು ಹೋದ ಕಡೆ ನಮಗೆ ಮರ್ಯಾದೆ ಕೊಡಲಿಲ್ಲ ಎಂದು ಹೇಳೋದು ಶುದ್ಧ ತಪ್ಪು. ಯಾಕಂದ್ರೆ ಮರ್ಯಾದೆ ಇಲ್ಲದ ಕಡೆ ನಾವು ಹೋಗಿದ್ದು ನಾವು ಮಾಡಿದ ದೊಡ್ಡ ತಪ್ಪು. ತಂದೆ ತಾಯಿಯ ಒಳ್ಳೆಯ ಮಾತುಗಳು ಎಲ್ಲರಿಗೂ ಕಹಿಯಾಗ್ತವೆ, ಆದರೆ ತಂದೆ ತಾಯಿಯ ಸಂಪತ್ತು ಮಾತ್ರ ಎಲ್ಲರಿಗೂ ಬೇಕಾಗ್ತದೆ.